ಪ್ಲೀಸ್. ದಯವಿಟ್ಟು ಕ್ಷಮಿಸಿ. ಈ ಪದ್ಧತಿನ ಅನುಸರಿಸೋದು ನನ್ನಿಂದ ಸಾಧ್ಯ ಆಗದೆ ಇರೋ ಮಾತು. ನಾನು ಈ ಮದ್ವೆ ಆಗೋಕ್ ಸಾಧ್ಯ ಇಲ್ಲ. ಅದೇನು ಅಂದ್ರೆ ನಾನೊಬ್ಳು ಸೀದಾ ಸಾದಾ ಭಾರತೀಯ ಹುಡುಗಿ ಅಷ್ಟೆ. ನನ್ನ ದೇಶನ ತುಂಬಾನೇ ಪ್ರೀತಿಸ್ತೀನಿ. ವಿದೇಶಕ್ಕೆ ಹೋಗಿ ನಿಮ್ ಹಾಗೆ ಆಚಾರ ವಿಚಾರಗಳನ್ನೆಲ್ಲ ನಾನು ಯಾವತ್ತೂ ಕಲಿಯೋಕ್ಕಾಗಲ್ಲ. ನಮ್ಮನ್ನ ಇಲ್ಲಿ ಕರೆದು ಹೀಗೆ ಅವಮಾನ ಮಾಡೋ ಅಗತ್ಯ ಏನಿತ್ತು? ಮನ್ಮಥ, ನಾವಿದೇ ಕ್ಷಣ ಕೋಲ್ಕತ್ತಾಗ ಹೊರಡ್ತಾ ಇದೀವಿ. ಹೋಗಿ ಗಾಡಿ ತಗೊಂಡ್ ಬಾ. ಇಲ್ಲ ಇಲ್ಲ ಅಮ್ಮ, ಮೇ ಬಿ ಇವಳೇನೋ ತಪ್ಪು ತಿಳ್ಕೊಂಡಿರ್ಬೇಕು. ವಿಭಾ ನನ್ ಮಾತ್ ಕೇಳು ನೀನು. ವಿಭಾನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ. ವಿಭಾ, ನೀನ್ ನಿನ್ ಕೊನೆಗೆ ಹೋಗು. ಅಪ್ಪ, ನೀವ್ ಇವ್ರ ಜೊತೆ ಮಾತಾಡ್ತಿರೋ ಅಥವಾ ನಾನೇ ಮಾತಾಡ್ಲು? ಏನಂತ ಮಾತಾಡ್ತೀಯ ಅಜಿತ್? ನಾನ್ ಇಲ್ಲಿಗೆ ಮ್ಯಾರೇಜ್ ರೆಡಿ ಆಗಿ ಬಂದ್ರೆ ಇಲ್ಲಿದೆಲ್ಲ ಏನ್ ನಡೀತಾ ಇದೆ? ಆಂಟಿ, ನೀವೇನಾದ್ರೂ ಮಾತಾಡಿ. ಇಲ್ಲಿನ ಸಂತೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡು, ಅದೆಷ್ಟು ಚೆನ್ನಾಗಿದೆ ಅಂತ. ಪುರೋಹಿತರೆ, ಇಲ್ಲಿ ದೇವಸ್ಥಾನಕ್ಕೆ ಈ ಕಡೆನೆ ಹೋಗ್ಬೇಕಾ? ಸರಿ ಸರಿ, ಬಾ ವಿಭಾ. ಅಣ್ಣ, ಅದು ದೇವಸ್ಥಾನಕ್ಕೆ ಇನ್ಯಾವತ್ತಾದ್ರೂ ಹೋಗೋಣ. ನೀನ್ ನನ್ ಜೊತೆ ಬರ್ತೀಯ ಅಂತ ನನಗ್ ಮಾತು ಕೊಟ್ಟಿದ್ದೆ. ಬಾ. ಎಷ್ಟ್ ಚೆನ್ನಾಗಿದೆ. ನೀನ್ ಈ ಶಾಲ್ನೇ ನೋಡ್ತಾ ಇದೀಯ ಅಲ್ವಾ ವಿಭಾ? ತುಂಬಾ ಚೆನ್ನಾಗಿದೆ ಇದು. ಇಲ್ ನೋಡು, ಕೊಂಡ್ಕೊಳ್ಳ ಇದನ್ನ. ನಿನಗೆ ಕೈಯಲ್ಲಿ ನೇದಿರೋ ಬಟ್ಟೆಗಳಂದ್ರೆ ಇಷ್ಟ ಅಲ್ವಾ? ಏನ್ ಹೇಳ್ತೇವೆ ವಿಭಾ? ಅಣ್ಣ, ನಿಮ್ ಹತ್ರ ಇದೇ ತರ ಶಾಲ್ಗಳಿದ್ಯಾ? ಇದ್ರೆ ತೋರ್ಸಿ. ಇದನ್ ನೋಡು ವಿಭಾ, ಎಷ್ಟು ಚೆನ್ನಾಗಿದೆ. ಇಲ್ಲ ಇಲ್ಲ, ಹಾಗ್ ಮಾಡಕ್ ಆಗಲ್ಲ. ಅಮ್ಮಂಗ್ ಪ್ರಸಾದ ತಗೋಬೇಕಲ್ವಾ? ಅರೆ ಸತೀಶ್ ಅವ್ರೆ, ನೀವೆಲ್ಲ ಏನ್ ಈ ಕಡೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀರಾ? ಹಾ, ಅಪ್ಪ ಹೇಳಿದ್ರು ದೇವಸ್ಥಾನಕ್ ಹೋಗ್ ಬನ್ನಿ ಅಂತ. ಹಾಗಾದ್ರೆ ಒಳ್ಳೇದಾಯ್ತು. ನಾನು ಮತ್ತೆ ವಿಭಾ ದೇವಸ್ಥಾನದ ಕಡೆನೆ ಹೋಗ್ತಾ ಇದ್ವಿ. ಬನ್ನಿ ಎಲ್ರು ಒಟ್ಟಿಗೆ ಹೋಗೋಣ. ಹಾ, ಖಂಡಿತ ಹೋಗೋಣ. ಏನಂತೀಯ ಶರತ್? ಓ, ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಇವತ್ತು ಮನ್ಮಥ ವಿದೇಶಿ ಪದ್ಧತಿ ಪ್ರಕಾರ ಉಂಗ್ರ ಬದಲಾಯಿಸೋಕ್ ಮುಂಚೆನೆ ವಿಭಾ ಅವನನ್ನ ಮದ್ವೆ ಆಗೋದಿಲ್ಲ ಅಂತ ತಾನಾಗೆ ಹೇಳ್ಬಿಟ್ಲು. ನನಗಂತೂ ತುಂಬಾ ಸಂತೋಷ ಆಯ್ತು. ಅಣ್ಣ, ನನ್ ಮನೆಗೆ ಹೋಗ್ತಾ ಇದ್ದೀನಿ. ಏ ಶರತ್, 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 ಗಾಬರಿ ಆಗ್ಬೇಡಿ ಅಜಿತ್ ಅವ್ರೆ. ನಾವು ನಮ್ ಕೆಲ್ಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆಗ ಕೆಲ್ಸದ ಫಲ ಇವ್ರಿಬ್ರಿಗೂ ಸಿಗ್ಬೇಕಷ್ಟೆ. ಏನಾದ್ರೂ ಅರ್ಥ ಆಯ್ತಾ? ನೀವ್ ಹೇಳಿದ್ ಸರಿಯಾಗಿದೆ. ತಗೊಂಡೆ. ಅಂತೂ ದೇವಸ್ಥಾನದ ಎದುರಿಗೆ ಇಬ್ರು ಭೇಟಿ ಆಗ್ತಾರೆ ಅಂತ ಆಯ್ತು. ವಿಭಾ ಕರ್ಕೊಂಡು ಅಜಿತ್ ಹೋಗಿರ್ತಾನೆ. ಶರತ್ ಮತ್ತು ಸತೀಶನು ಅಲ್ಲಿಗೆ ಹೋಗಿರ್ತಾರೆ. ಏನಾಯ್ತು ಜಾನಕಿನಾಥ್ ಅವ್ರೆ? ಯಾಕೆ ಸುಮ್ಮನಾದ್ರಿ? ಅರೆ, ತಿನ್ನಿ. ನಿಮ್ ಮನೆಯವ್ರು ಬೇಡ ಅಂದಿರ್ತಾರಲ್ವಾ? ಅರೆ, ಅವ್ರೇ ನಿಲ್ ನೋಡ್ತಾ ಇಲ್ವಲ್ಲ? ಅಯ್ಯೋ ಅಕ್ಷಯ್ ಅವ್ರೆ, ಅವಳ ಹತ್ರ ದಿವ್ಯ ದೃಷ್ಟಿ ಇದೆ.
ಅದಿರ್ಲಿ ಅಕ್ಷಯ್ ಅವ್ರೆ, ಆ ಘಟನೆ ನಂತರ ನಿಮ್ ಮನೆಯವ್ರ ಸ್ಥಿತಿ ಹೇಗಿದೆ? ನೀವು ಅವರಿಗೆ ಅರ್ಥ ಮಾಡಿಸಿದ್ರಲ್ವಾ? ಅವಳೊಂಚೂರು ಬೇಸರ ಆಗಿದ್ದಾಳೆ. ಸ್ವಲ್ಪ ದಿನ ಕಳೀಲಿ, ನೋಡೋಣ. ನಂತರ ನಾನೇ ಅವಳಿಗೆ ತಿಳಿಸಿ ಹೇಳ್ತೀನಿ. ಈಗ ಮಾತಾಡೋಕ್ ಹೋದ್ರೆ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ. ಆದ್ರೆ ಜಾನಕಿನಾಥ್ ಅವ್ರೆ, ನಿಮ್ಮನೇಲಿ ಹೇಗಿದೆ ಪರಿಸ್ಥಿತಿ? ನಾನು ಅದನ್ನ ಯೋಚನೆ ಮಾಡ್ತಿರೋದು ಅಕ್ಷಯ್ ಅವ್ರೆ. ಶರತ್ ನಮ್ಮನ್ ಮುಂದೆ ತನಗೇನ್ ಇಷ್ಟನೋ ಹೇಳ್ತಾನೋ ಇಲ್ಲ ಜಾನಕಿನಾಥ್ ಅವ್ರೆ, ನನಗನ್ಸುತ್ತೆ ಇವತ್ತಿನ ಘಟನೆ ನಂತರ ಶರತ್ ತನ್ನ ನಿರ್ಧಾರನ ಖಂಡಿತ ಹೇಳ್ತಾನೆ. ಅಲ್ಲ, ವಿಭಾವತಿ ಇಷ್ಟೊಂದು ಧೈರ್ಯ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಲ್ಲೂ ನೆನ್ಸಿರ್ಲಿಲ್ಲ. ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡಷ್ಟು ನನಗಿನ್ನೂ ಆಶ್ಚರ್ಯ ಜಾಸ್ತಿನೇ ಆಗ್ತಾ ಇದೆ. ನಿಮಗನ್ಸುತ್ತಾ ಶರತ್ ನಮ್ಮನ್ ಮುಂದೆ ತನ್ನ ಇಷ್ಟನ ಹೇಳ್ಕೊಳ್ಳೋಕೆ ಧೈರ್ಯ ಮಾಡ್ತಾನೆ ಅಂತ? ಈಗ ಪೂರಿಗೆ ನಮ್ಮ ಮಕ್ಕಳನ್ನ ಕರ್ಸೋ ಉಪಾಯ ಏನೋ ಕೆಲಸ ಮಾಡಬಹುದೇನೋ, ಹಾಗೇನೆ ಮುಂದಿನ ಉಪಾಯನೂ ಕೆಲಸ ಮಾಡುತ್ತೆ ಅಂತ ನಾವು ಅನ್ಕೊಳ್ಳೋಣ ಅಲ್ವಾ? ಹಾಗಿದ್ರೆ ನೀವು ಕಟ್ಟಕ್ಕಿಗೆ ಬಂದು ನೇರವಾಗಿ ಮಾತಾಡ್ಬಿಡಿ, ಸರಿನಾ? ಆದ್ರೆ ಹೌದು ಅಕ್ಷಯ್ ಅವ್ರೆ, ಈಗ ಪೂರಿಯಲ್ಲಿ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ನಾವು ಯಾರಿಗೂ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಮುಗಿತಿದ್ದ ಹಾಗೆ ಶರತ್ ನಮ್ಮನ್ ಮುಂದೆ ತನ್ನ ಯಾರಿದ್ರ ಅಲ್ಲಿ? ಅಮ್ಮ, ಅಯ್ಯೋ ಪ್ರಭಾ, ನಿನ್ ಮಗನ್ನ ನೋಡಿದ್ಯಾ? ಅಕ್ಕ ಸುಬಿನ ಚೆನ್ನಾಗ್ ನೋಡಿ ಹೇಗ್ ಕಾಣಿಸ್ತಿದ್ದಾನೆ? ಬಹಳ ಚೆನ್ನಾಗ್ ಕಾಣಿಸ್ತಿದ್ದಾನೆ. ಈ ಬಟ್ಟೆಲಂತೂ ನನ್ ಸುಬಿ ಬೇರೆ ತರಾನೇ ಕಾಣ್ತಿದ್ದಾನೆ. ನಮ್ ಸುಬಿಗೆ ದೃಷ್ಟಿ ಬೊಟ್ಟಿಡು ಪ್ರಭಾ. ಅದೇನೋಪ್ಪ, ನಂಗಂತೂ ಸುಬಿ ಶರ್ಟ್ ಪ್ಯಾಂಟ್ ಎಲ್ಲ ಚೆನ್ನಾಗ್ ಕಾಣಿಸ್ತಿದ್ದ. ಆದ್ರೂ ಪರವಾಗಿಲ್ಲ, ಇವತ್ ಅವನ್ ಸೈಜ್ ಬಟ್ಟೆ ಹಾಕೊಂಡಿದ್ದಾನಲ್ಲ. ಆದ್ರೆ ಅಮ್ಮ, ಅಪ್ಪ ಇವನು ಇಲ್ಲಿವರೆಗೂ ಈ ಬಟ್ಟೆಲ್ ನೋಡೇ ಇಲ್ಲ. ನೋಡದ್ಮೇಲೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅಮ್ಮ ಅವ್ರೆ, ಯಜಮಾನ್ರು ಬರ್ತಾ ಇದ್ದಾರೆ. ಪ್ರಭಾ, ಅವ್ರು ಈಗ ಬರ್ತಿದ್ದಾರೆ. ಈಗ್ಲೇ ಸುಬಿನ ಜಾನ್ಕಿ ಹತ್ರ ಕಳಿಸ್ಬೇಡ. ಮೊದ್ಲೇ ಜಾನ್ಕಿಗೆ ಸುಬಿ ಮೇಲೆ ಕೋಪ ಇದೆ. ಈ ಬಟ್ಟೆಲ್ ಏನಾದ್ರೂ ನೋಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅಪ್ಪ ತುಂಬಾ ಕೋಪ ಮಾಡ್ಕೋತಾರ ಅಮ್ಮ? ನೀನ್ ನನಗೆ ಮಾತ್ ಕೊಟ್ಟಿದ್ದೆ ಅಲ್ವಾ, ನೀನೇ ಅಪ್ಪನಿಗೆ ಹೇಳ್ತೀನಿ ಅಂತ. ನೀನ್ ಅವ್ರಿಗೆ ವಿಷಯ ಸರಿಯಾಗಿ ತಿಳಿಸಿ ಹೇಳಿದ್ರೆ ಅವ್ರು ನಿನ್ ಮೇಲೆ ಕೋಪ ಮಾಡ್ಕೊಳಲ್ಲ. ಎಲ್ಲಿದ್ದೀರ ಎಲ್ಲ? ಬನ್ರಪ್ಪ, ಬೇಗ ಬನ್ನಿ. ಏನಿದೆಲ್ಲ? ಏನಾಯ್ತು ಸುಭಾಷ್? ಇದ್ ಯಾವ ರೀತಿ ಬಟನ್ ಹಾಕೊಂಡಿರೋದು ನೀನು? ಅಪ್ಪ, ಅಪ್ಪ, ಆ ಸ್ಕೂಲಲ್ಲಿ ಎಲ್ರು ಇಂಥ ಬಟ್ಟೆನೆ ಹಾಕೊಂಡ್ ಬರೋದು. ಆ ಸ್ಕೂಲಲ್ಲಿ ಎಲ್ಲರೂ ಇಂಥ ಬಟ್ಟೆನ ಹಾಕೊಂಡ್ ಬರ್ತಾರಂದ್ರೆ ನೀನು ಇಂಥ ಬಟ್ಟೆನ ಹಾಕೊಂಡು ಹೋಗ್ತೀಯಾ? ನಾನು ಅವರಲ್ಲಿ ಒಬ್ನಾಗಿರ್ಬೇಕಲ್ವಾ ಅಪ್ಪ? ಇಂಥ ಬಟ್ಟೆನೆ ನಮ್ ದೇಶದಲ್ಲಿ ಧರಿಸೋದು. ದೇಶದ ಜನರು ದೇಶದ ಬಟ್ಟೆನೆ ಧರಿಸ್ಬೇಕಲ್ವಾ? ಹೆಡ್ ಮಾಸ್ಟರ್ ಹೇಳಿದ್ದಾರೆ, ಮನುಷ್ಯನ ವಸ್ತುಗಳು, ವ್ಯವಹಾರ ಇದೆಲ್ಲ ಸೇರಿದಾಗ್ಲೇ ನಮ್ ಗುರ್ತು ಸಿಗೋದು. ನಾನು ಸಾಹೇಬ್ರು ಬಟ್ಟೆ ಹಾಕೊಂಡಿದ್ರು ಸಾಹೇಬ್ರಾಗ್ಲಿಲ್ಲ. ನಾನು ಈ ದೇಶದ ಪ್ರಜೆನೂ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ಬಟ್ಟೆ ಹಾಕೊಂಡೆ. ಇದರಿಂದ ಅವರೆಲ್ಲ ನನ್ನ ನಮ್ಮವನೇ ಅನ್ಕೋತಾರೆ ಅಪ್ಪ. ನನಗನ್ಸುತ್ತೆ ನೀನೇನಾದ್ರೂ ಕ್ಲಾಸ್ ಅಲ್ಲಿ ಪ್ರತಿ ವಿಷಯದಲ್ಲೂ ಫಸ್ಟ್ ಬಂದ್ರೆ ಅವರೆಲ್ಲ ನಿನ್ನನ್ನ ಖಂಡಿತ ಗೆಳೆಯನಾಗಿ ಮಾಡ್ಕೋತಾರೆ. ಸುನೀಲ್, ಸುಧೀರ್ ಇಬ್ರು ರೇವನ್ಶಾದಲ್ಲಿ 5ನೇ ಕ್ಲಾಸಿಂದ ಮುಂದಿನ ಶ್ರೇಣಿವರೆಗೂ ಓದ್ದವ್ರೆ.
ಆದ್ರೆ ಅವ್ರಿಗೆ ಯಾವಾಗ್ಲೂ ಬಟ್ಟೆ ವಿಷಯದಲ್ಲಿ ಇಂಥ ತೊಂದರೆ ಆಗ್ಲಿಲ್ವಲ್ಲ. ಯಾಕಂದ್ರೆ ಅವ್ರು ಓದೋದು ಬರೆಯೋದ್ರ ಮೂಲಕನೇ ತಮ್ಮ ಯೋಗ್ಯತೆನ ತೋರ್ಸ್ಕೊಟ್ಟವ್ರು. ಅಪ್ಪ, ಸುಭಿ ಪ್ರತಿ ವಿಷಯದಲ್ಲೂ ಫಸ್ಟ್ ಬಂದ್ರೆ ಹುಡುಗರೆಲ್ಲ ಅವ್ನ್ ಗೆಳ್ತನ ಮಾಡೋದು ಅನಿವಾರ್ಯ ಆಗತ್ತೆ. ಆದ್ರೆ ಈ ಬಟ್ಟೆನ ಹಾಕೊಂಡು ಅವ್ನ್ ಸ್ಕೂಲ್ಗೆ ಹೋದ್ರೆ ಆಗ ಸ್ಕೂಲಿನ ಎಲ್ಲಾ ಹುಡುಗರು ಸುಭಿ ನಮ್ಮಲ್ಲೇ ಒಬ್ಬ ಅನ್ಕೋತಾರೆ. ಅದು ಅಲ್ಲದೆ ಇವನಿಗಲ್ಲಿ ಯಾರು ಗೆಳೆಯರೇ ಇಲ್ಲ. ಇದರಿಂದ ಗೆಳೆಯರು ಸಿಕ್ಕಿದ್ರೆ ಏನ್ ನಷ್ಟ ಇದೆ? ಇದು ಒಳ್ಳೆ ವಿಷಯ ಅಲ್ವಾ ಅಪ್ಪ? ಇದಕ್ಕೆಲ್ಲ ಏನಾದ್ರೂ ಅರ್ಥ ಇದೆಯಾ? ಈಗ ನಾನು ಹೋಗ್ಬೋದಾ ಅಪ್ಪ? ಧರಿಸೋ ಬಟ್ಟೆಗಳು ಒಂದ್ ವ್ಯಕ್ತಿಗತ ಇಚ್ಛೆ. ನಾನು ಅದಕ್ಕೆ ಯಾವ ರೀತಿನೂ ಅಡ್ಡಿ ಮಾಡಲ್ಲ. ಆದ್ರೆ ಅದ್ರ ಜೊತೆ ಚೆನ್ನಾಗಿ ಓದೋದ್ ಕೂಡ ಮುಖ್ಯ ಆಗತ್ತೆ, ಸರಿನಾ? ಸುಭಿ, ನಾನ್ ಬರ್ಲಾ ನಿನ್ನ ಸ್ಕೂಲಿಗೆ ಬಿಡಕ್ಕೆ? ಬೇಡ ಶರತಣ್ಣ, ನಾನು ಒಬ್ನೇ ಹೋಗ್ತೀನಿ. ಸ್ಕೂಲಿನ ಎಲ್ಲ ಹುಡುಗರು ಒಬ್ಬೊಬ್ರೆ ಬರೋದು. ಗಾಡಿಲಿ ಹೋಗೋದ್ ಬೇಡ, ನಡ್ಕೊಂಡೇ ಹೋಗ್ತೀನಿ. ಅಮ್ಮ, ಹೋಗ್ಬರ್ತೀನಿ. ನೋಡ್ ಪ್ರಭಾ, ಸುಭಿ ಹೇಗ್ ದೊಡ್ಡವ್ರ ಹಾಗೆ ಮಾತಾಡ್ತಿದ್ದಾನೆ ಅಂತ. ತನ್ನ ಸಿದ್ಧಾಂತಗಳನ್ನ ತಾನೇ ಪಾಲಿಸ್ತಿದ್ದಾನೆ. ನೀನ್ ಕೂಡ ಏನು ಹೇಳ್ತಿಲ್ಲ. ಯಾವುದೇ ತೊಂದ್ರೆ ಆಗಲ್ಲ ತಾನೆ? ನನ್ಗೆ ಅವನ್ ಬಗ್ಗೆನೇ ಯೋಚನೆ ಆಗ್ತಿದೆ. ನಿಜವಾಗ್ಲೂ ನನ್ ಸುಭಿ ಈಗ ದೊಡ್ಡವನಾಗಿದ್ದಾನೇನೋ. ಅವನ್ ಮಾತಲ್ಲಿ ಒಂದ್ ಹೊಸ ರೀತಿ ಆತ್ಮವಿಶ್ವಾಸ ಕಾಣಿಸ್ತಿದೆ. ನೀವದ್ನ ಗಮನಿಸಿದ್ರಾ? ನಾನು ಅದನ್ನ ಮೊದಲೇ ಗಮನಿಸಿದ್ದೀನಿ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಪ್ರಭಾ. ಇವತ್ತು ಮನೆಗೊಬ್ರು ಅತಿಥಿಗಳು ಬರೋರಿದ್ದಾರೆ. ಅತಿಥಿಗಳ? ಯಾರದು? ಅವರು ನನ್ನ ತುಂಬಾ ಪರಿಚಯದ, ತುಂಬಾ ಆಪ್ತರಾದ ಒಬ್ಬ ಬೇಕಾದಂತ ವ್ಯಕ್ತಿ. ಬೇಕಾದವ್ರ? ಯಾರಿರ್ಬಹುದು? ಈ ರಾಮಣ್ಣ ಏನ್ ಮಾಡಿದಾನ್ ನೋಡಿ, ಎಲ್ಲ ಹಾಳ್ ಮಾಡಿದಾನೆ. ಇವನನ್ನ ಊರಿಗೆ ಕಳ್ಸೋ ವ್ಯವಸ್ಥೆ ಮಾಡ್ಬೇಕು. ಬಂದೂರ್ಗೆ ನಾವ್ ಈ ಅಡ್ಗೆನ ಬಡಿಸೋದಕ್ಕಾಗತ್ತಾ? ನೀವೇ ಹೇಳಿ. ಅಮ್ಮ, ಅಮ್ಮ, ಇಲ್ಲಿದ್ದೀರಾ? ಅಮ್ಮ, ನಿಮ್ಮನ್ನ ಮತ್ತೆ ದೊಡ್ಡಮ್ಮನ್ನ ಅಪ್ಪ ಬರೋದಕ್ಕೆ ಹೇಳಿದ್ದಾರೆ. ಯಾಕೆ? ಅದು ಅಪ್ಪಂಗ್ ಬೇಕಾಗಿರೋ ಯಾರೋ ಅತಿಥಿ ಬಂದಿದ್ದಾರೆ ಅಂತೆ, ಅದಕ್ಕೆ. ಅಪ್ಪ ಒಳಗ್ ಬರ್ಬೋದಾ? ಹಾ, ಬಾಮ ಬಾಮ. ಅಮ್ಮ ಬನ್ನಿ. ಬನ್ನಿ ಬಾ ಪ್ರಭಾ. ಬಾರೋ ಸತೀಶಣ್ಣ. ಶರತ್, ನೀನ್ ಬಾ, ನಾನು ಹೇಳ್ತೀನಿ ಬಾಯ್ಲಿ. ನಾನಿಲ್ಲಿಗೆ ಬಂದಿರೋದ್ ಕಾರಣ ಒಂದು ತಪ್ಪನ್ನ ಸರಿ ಮಾಡೋದಕ್ಕೆ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಅವಮಾನ ಮಾಡೋ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಮತ್ತೆ ಈ ಸಂಬಂಧ ಮುರಿದು ಹೋಗೋದು ನನಗೆ ಬೇಕಾಗಿರ್ಲಿಲ್ಲ. ಹೌದು, ನನ್ನ ಹೆಂಡತಿ ಮಾಡಿದ ತಪ್ಪೇನೆ. ನಿಮಗೆ ಪತ್ರ ಬರಿಬಾರ್ದಾಗಿತ್ತು. ಪ್ರಭಾವತಿಯವರೇ, ನಾವು ಮಾಡಿದ ತಪ್ಪನ್ನ ದಯವಿಟ್ಟು ಕ್ಷಮಿಸಬೇಕು. ಅಯ್ಯೋ, ನೀವ್ ಹೀಗೆಲ್ಲ ಯಾಕೆ ಕ್ಷಮೆ ಕೇಳ್ತಾ ಇದ್ರ ಅಕ್ಷಯ್ ಅವ್ರೆ? ನೋಡಿ, ಮದ್ವೆ ಅಂದ್ಮೇಲೆ ಈ ರೀತಿ ಒಂದೆರಡು ತಪ್ಪುಗಳು ನಡೆಯೋದು ಸಹಜನೇ. ಒಂದ್ ನಿಮಿಷ ಅತ್ತಿಗೆ, ನೀವು ಬೀಗರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ಅವ್ರು ತುಂಬಾ ದೂರದಿಂದ ಬಂದಿದ್ದಾರೆ. ಹಾ ಹಾ ಪ್ರೋಮಿ, ನಡಿ ಹೋಗೋಣ. ಶರತ್, ನೀನಿಲ್ಲಿ? ನೋಡಿದ್ರ ದೊಡ್ಡಮ್ಮ, ನಿಮ್ ಮಗ ಶರತ್ಗೆ ಹಸುವೇನೋ ಇದೆ, ಆದ್ರೆ ದಾಕ್ಷಿಣ್ಯ ಬಿಡ್ತಿಲ್ಲ. ಯಾಕೋ? ವಿಷಯ ಗೊತ್ತಾಗ್ತಿದ್ದಾಗೆ ಬಂದ್ಬಿಟ್ಯಾ? ಇಲ್ಲ, ಹಾಗೇನಿಲ್ಲ. ಇದೆಲ್ಲ ಸತೀಶನ ಕೆಲಸನೇ. ಅವರೇ ಇಲ್ಲಿ ಹೌದಾ? ಈಗ ಸಂತೋಷನಾ? ಶರತ್, ಶರತ್,
ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ತಡ ಆಗಿದೆ. ಅಕ್ಷಯ್ ಅವ್ರಿಗೆ ಹೇಳಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ. ನಾನು ಊಟಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಸರಿ, ಹೋಗ್ಬಾ. ನೋಡಿ, ಪ್ರಭಾವತಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರಿಗೆ ಮದುವೆ ಮಾಡೋದಕ್ಕೆ ಒಪ್ಪಿಗೆ ಇಲ್ವಾ? ಇಲ್ಲ ಅಕ್ಷಯ್ ಅವ್ರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಲೇಬೇಡಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಮದ್ವೆ ಆಗೇ ಆಗುತ್ತೆ, ಸರಿನಾ? ನಾನ್ ನಿಮ್ಗೆ ಮಾತ್ ಕೊಟ್ಟಿದ್ದೀನಿ, ಮತ್ ನಾನ್ ಕೊಟ್ಟ ಮಾತನ್ನ ಮೀರೋನಲ್ಲ, ಗೊತ್ತಾಯ್ತಲ್ಲ? ನೀವು ಕೂತ್ಕೊಳ್ಳಿ. ಕೂತ್ಕೋತೀನಿ. ಸತೀಶ್, ಶರತ್, ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲಪ್ಪ, ಓದ್ತಾ ಇದ್ದೆ. ನೋಡ್ ಶರತ್, ಇನ್ ನಮ್ ಕೈಯಲ್ಲಿ ಸಮಯನೂ ಉಳಿದಿಲ್ಲ. ನಾನ್ ನಿನ್ ಹತ್ರ ಒಂದಿಷ್ಟು ಪ್ರಶ್ನೆನ ಕೇಳ್ಬೇಕು. ನಿನ್ನಮ್ಮನೂ ಬರ್ತಾ ಇದ್ದಾಳೆ. ನೀನ್ ಅವಳ ಮುಂದೆ ಧೈರ್ಯದಿಂದ ಸತ್ಯ ಹೇಳ್ಬೇಕು, ಸರಿನಾ? ಪ್ರಭಾ, ಇದೇನ್ ಮಾಡ್ದೆ ನೀನು? ನನ್ ಮಗಂಗವ್ರು ಗೌರವ ಕೊಡ್ಲೇ ಇಲ್ವಲ್ಲ ಅಕ್ಕ, ಅದಕ್ಕೆ ನಾನು ಈ ಮದ್ವೆನ ಬೇಡ ಅಂತ ಹೇಳಿದ್ದು. ನಿಮ್ ಮೈದ್ನ ಅಂತೂ ನನಗ್ ಒಂದ್ ಮಾತನ್ನು ಹೇಳ್ದೇನೆ ಮದ್ವೆಗೆ ಒಪ್ಕೊಂಡ್ ಬಂದಿದ್ದಾರೆ. ಇನ್ನು ಈ ವಿಷಯದಲ್ಲಿ ನನ್ನ ಅಗತ್ಯ ಏನಿದೆ? ಜಾನ್ಕಿ ಎಲ್ ಮಾತಾಡ್ಕೊಂಡ್ ಬಂದಿದ್ದಾನೆ? ಅವನ್ ಮಾತಾಡ್ಕೊಂಡ್ ಬಂದಿದ್ರೆ ಅಕ್ಷಯ್ ಅವರು ಮನೆಗ್ ಬಂದು ಕ್ಷಮೆ ಕೇಳ್ತಿದ್ರ? ನಾನ್ ಹೇಳಿದ್ದು ಸರಿ ತಾನೆ ಜಾನ್ಕಿ? ಅತ್ತಿಗೆ, ಅವಳಿಗೆ ನನ್ ಮೇಲೆ ಸಿಟ್ಟಾಗೋದ್ ಬಿಟ್ಟು ಶರತ್ ಮನ್ಸಿನ ಮಾತು ಏನು ಅಂತ ಕೇಳೋಕ್ ಹೇಳಿ. ಅವನ್ಗೇನ್ ಕೇಳೋದು? ಈಗ ನಾನೇ ಬೇಡ ಅಂದ್ಮೇಲೆ ಶರತ್ ನನ್ ಮಾತಿನ ವಿರುದ್ಧವಾಗಿ ಮದ್ವೆ ಆಗೋದಿಲ್ಲ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ನೋಡ್ ಪ್ರಭಾ, ನಾವು ಅಕ್ಷಯ್ ಅವರಿಗೆ ನಮ್ ನಿರ್ಧಾರನ ಇವತ್ತೇ ತಿಳಿಸೋದು ತುಂಬಾನೇ ಒಳ್ಳೆಯದು. ಅವ್ರಿಗ್ ಕೂಡ ಮರ್ಯಾದೆ ಇರಲ್ವಾ? ಅಕ್ಷಯ್ ಅವ್ರ ಮನೆಯಲ್ಲಿ ವಿಭಾಳನ್ನ ಶರತ್ ತುಂಬಾ ಸಲ ಭೇಟಿ ಮಾಡಿದ್ದಾನೆ, ಮತ್ ಅದು ಸಂಬಂಧ ನಿಶ್ಚಯ ಮಾಡಿದ್ಮೇಲೆ. ಇಷ್ಟೆಲ್ಲ ಆದ್ಮೇಲೂ ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆ ತಪ್ಪು ನಿರ್ಧಾರದಿಂದ ಈ ಮದುವೆ ನಿಲ್ಸ್ಬಿಟ್ರೆ ವಿಭಾಳಿಗೆ ಅವಮಾನ ಮಾಡಿದ ಹಾಗಾಗಲ್ವಾ? ಈ ವಿಷಯನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಾನೇನಾದ್ರೂ ಹುಡುಗಿ ಅಮ್ಮ ಆಗಿದ್ರೆ ಅವರು ಪತ್ರ ಬರೆದು ಕಳಿಸಿದ್ರಲ್ಲ, ಹಾಗೆ ನನ್ ಪತ್ರ ಬರೆದು ಕಳಿಸ್ತಾ ಇರ್ಲಿಲ್ಲ. ಮತ್ತೀಗ ಅದಕ್ಕಾಗಿ ಅಕ್ಷಯ್ ಅವರು ನಮ್ ಮನೆಗ್ ಬಂದು ನಮ್ ಮುಂದೆ ನಮ್ ಹತ್ರ ಕ್ಷಮೆ ಕೇಳ್ತಾ ಇರೋದು. ಆ ಪತ್ರದ ಕಾರಣದಿಂದ ಅವರಿವತ್ತು ತುಂಬಾನೇ ಕುಗ್ಗ್ ಹೋಗಿದ್ದಾರೆ. ನಿನಗಿಷ್ಟು ಸಾಕಾಗೋದಿಲ್ವಾ ಪ್ರಭಾ? ಇಲ್ಲಿ ವಿಷಯ ಕ್ಷಮೆ ಕೇಳೋದು ಅಲ್ಲ, ಕೇಳ್ದೆ ಇರೋದು ಅಲ್ಲ. ನೀವು ಮೊದ್ಲಿಂದಾನೇ ನನ್ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ. ಶರತ್, ನಿನಗಿದ್ರಿಂದ ಬೇಸರ ಆಗ್ತಾನೆ ಇಲ್ವಾ? ಮದ್ವೆ ಆದ್ಮೇಲೆ ನಿನ್ನ ಮನೇಲಿ ಮನೆ ಅಳಿಯನಾಗಿರ್ತೀಯ ಅಂತ ನಿನ್ಗೆ ಅನ್ನಿಸ್ತಾನೆ ಇಲ್ವಾ? ನೋಡು, ಈಗ ಪಂಡಿತರು ಬರ್ತಿದ್ದಾರೆ, ಒಂದಷ್ಟು ಒಳ್ಳೆ ಸಂಬಂಧಗಳನ್ನ ತಗೊಂಡ್ ಬರ್ತಾರೆ. ನೀನ್ ಒಪ್ಪಿಗೆ ಅಂತ ಹೇಳಿದ್ರೆ ನಾವು ನಿನ್ ಬೇರೆ ಹುಡುಗಿನ ಹುಡುಕ್ತೀವಿ. ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಹುಡುಗಿನ ಬಹಳ ಮುಂಚೆನೆ ನಿಶ್ಚಯ ಮಾಡಾಯ್ತಮ್ಮ. ನೀವೇ ಹೇಳ್ತಿದ್ರಲ್ವಾ, ಹುಟ್ಟು ಸಾವು ಮತ್ತೆ ಮದುವೆ ದೇವ್ರ ಕೈಯಲ್ಲಿರೋದು. ಈಗ ನಿಮ್ಮೆಲ್ರ ಮುಂದೆ ನಾನಿನ್ನೇನು ಹೇಳಕ್ಕಾಗಲ್ಲ ಅಮ್ಮ. ನೋಡಿದ್ಯಾ, ಶರತ್ ಕೂಡ ಈ ಮದ್ವೆ ಆಗಕ್ ಸಿದ್ಧ ಇದ್ದಾನೆ. ದೊಡ್ಡೋರಿದೀವಿ ಅಂತ ಅವನೇನು ಮಾತಾಡದೆ ಹಾಗೆ ಹೋದ. ಅವನಿಗ್ ನೀನಂದ್ರೆ ತುಂಬಾ ಗೌರವ. ಇದೊಳ್ಳೆ ಕಥೆ ಆಯ್ತಪ್ಪ. ಅಯ್ಯೋ ಪ್ರಭಾ, ನೀನೇನಾದ್ರೂ ಹೇಳು. ಹೀಗ್ ಸುಮ್ನೆ ನಿಂತ್ರೆ ಹೇಗೆ? ನಾನ್ ಅವರಿಗೆ ಒಪ್ಪಿಗೆ ಇದೆ ಅಂತ ಹೇಳ? ನನ್ನನ್ ಮಾತ್ ಕೇಳ ಚಾರು. ನಾನಿವತ್ತು ಸಾಹೇಬ್ರು ತರ ಕಾಣ್ತಾ ಇಲ್ಲ ತಾನೆ? ಹಾಗೇನೂ ಕಾಣ್ತಾ ಇಲ್ಲ. ಆದ್ರೆ ಪಂಚೆ ಶರ್ಟ್ ಹಾಕೊಂಡು ನೀನು ಮಾತೃಭಾಷೆಲ್ ಫಸ್ಟ್ ಬರಕ್ಕಾಗಲ್ಲ. ಚಾರುನೇ ಇಲ್ಲಿವರೆಗೂ ಫಸ್ಟ್ ಬಂದಿರೋದು, ಅವನೇ ಕ್ಲಾಸಿಗೆ ಫಸ್ಟ್ ಬರೋದು. ಅವನಿಗಿಂತ ಜಾಸ್ತಿ ನಂಬರ್ ನೀನು ತಗೊಳಕ್ಕಾಗಲ್ಲ. ಚಾರುನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ನನ್ಗೆ ಚಾರುಕ್ಕಿಂತ ಜಾಸ್ತಿ ಅಂಕಗಳು ಬೇಕು ಅಂತ ನಾನು ಯಾವಾಗ ಹೇಳ್ದೆ? ನಾನು ಏನ್ ಹೇಳ್ದೆ ಅಂದ್ರೆ, ನಾನು ನಿಮ್ ಹಾಗೆ ಬಟ್ಟೆ ಹಾಕೊಂಡು ನಿಮ್ಮಲ್ಲಿ ಒಬ್ನ ಆಗ್ಬೇಕು ಅಂತ. ಗೆಳೆಯರ ಮಧ್ಯೆ ಸೋಲು ಗೆಲ್ವು ಅನ್ನೋದಿರ್ಬಾರ್ದು.
ಅವಶ್ಯಕತೆ ಏನಿತ್ತು? ಜೀತು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ಒಳ್ಳೇದಾಯ್ತು, ಅವನ್ ಜಾಗಕ್ಕೆ ಅವನೇ ಹೋಗಿ ಕೂತ್ಕೊಂಡ. ನೋಡಿದ್ಯಲ್ಲ ಲಾಸ್ಟ್ ಬೆಂಚ್ಗೆ ಹೋಗಿ ಹೇಗ್ ಕೂತ್ಕೊಂಡ ಅಂತ. ನಾನು ಸೋಲ್ನ ಒಪ್ಕೊಳ್ಳೋದಿಲ್ಲ. ಒಂದಲ್ಲ ಒಂದಿನ ಇವರೆಲ್ಲ ಬಂದು ನನ್ನ ಹತ್ರ ಗೆಳೆತನ ಮಾಡ್ಕೋತಾರೆ. ನಿಂತ್ಕೋ ಸುಭಾಷ್. ಚಾರು, ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೇರೆ ಹುಡುಗರ ತರ ನೀನು ನೋಡ್ಕೊಂಡು ಸುಮ್ಮನೆ ಇದ್ಯಾ? ಸುಭಾಷ್ಗೆ ನೀನು ಹೇಳ್ಬೋದಿತ್ತಲ್ಲ. ಸುಭಾಷ್, ನೀನು ಬೆನ್ ಮೇಲೆ ಈ ಕವಿತೆ ಬರೆದು ಅಂಚುವಾಗ ನಿನಗೆ ಗೊತ್ತಾಗ್ಲಿಲ್ವಾ? ಇದಕ್ಕೋಸ್ಕರ ನಗ್ತಾ ಇದ್ದಿದ್ದ? ಇಲ್ಕೊಡಿ. ಈ ಸಾಹೇಬ ಯಾವಾಗ್ಲೂ ನಕ್ಲು ಮಾಡ್ತಾನೆ. ಅವನು ಕುರ್ತಾ ಪಂಚೆನೆ ಹಾಕಿರ್ಲಿ, ಇವನು ನವಿಲು ಆದ್ರೂ ಕೂಡ ಕಾಗೆ ಹಾಗೆ ಕಾ ಕಾ ಅಂತಾನೆ. ವಾ, ಬೇಷ್ ಸುಭಾಷ್, ಬೇಷ್. ಮಾತೃಭಾಷೆಯಲ್ಲಿ ಕವಿತೆ ಬರೆದಿದ್ರು ನೀನ್ ತುಂಬಾ ಚೆನ್ನಾಗಿ ಓದ್ದೆ. ಓದೋಕೆ ಕಷ್ಟನೇ ಆಗ್ಲಿಲ್ವಲ್ಲ? ಎಷ್ಟು ಬೇಗ ಬೇಗ ಓದ್ಬಿಟ್ಟೆ ನಾನು ಇನ್ಮೇಲೆ ಮಾತೃಭಾಷೆ ಓದೋಕಾಗುತ್ತೆ. ಇನ್ಮುಂದೆ ನನ್ ಬಗ್ಗೆ ಈ ತರ ಕವಿತೆ ಎಲ್ಲ ಬರೆಯೋದಿಲ್ಲ ಅಲ್ವಾ? ಸುಭಾಷ್, ಈ ಕೆಲ್ಸನ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ನೀನ್ ಯಾವತ್ತೂ ಕೋಪ ಮಾಡ್ಕೋಬೇಡ. ಖಂಡಿತವಾಗ್ಲೂ ಇಲ್ಲ. ಅವರೆಲ್ಲ ನನ್ ಗೆಳೆಯರು, ನಾನ್ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ? ಯಾವ ಮನುಷ್ಯನ್ಗೆ ತಪ್ಪನ್ನ ಕ್ಷಮಿಸೋ ಗುಣ ಇರುತ್ತೋ ಅವನೇ ದೊಡ್ಡ ವ್ಯಕ್ತಿ ಆಗೋದು. ನಿನಗೆ ನನ್ನ ಆಶೀರ್ವಾದ ಇದೆ. ಮುಂದೆ ತುಂಬಾ ದೊಡ್ಡ ವ್ಯಕ್ತಿ ಆಗೋ ಕಂದ. ಪಂಜರದೊಳಗೆ ಒಂದು ಮುಗ್ಧ ಗಿಳಿ ಇತ್ತು. ಅದಕ್ಕೆ ಹೊರಗೆ ಹೋಗಲು ಆಗುತ್ತಿರಲಿಲ್ಲ. ಬಂಧನದಲ್ಲಿಯೇ ಆ ಗಿಳಿ ತುಂಬಾ ಒದ್ದಾಡುತ್ತಿತ್ತು. ವಿನಯನಿಗೆ ಅದನ್ನ ನೋಡಿ ಬೇಸರವಾಯಿತು. ಬಾಬುವನ್ನು ಕರೆದು ಆ ಪಂಜರದ ಗಿಳಿ ಬಗ್ಗೆ ಬರೆಯುತ್ತೇನೆ ಎಂದುಕೊಂಡ. ಬೇಸರದಿಂದ ಬಾಬುವನ್ನು ಕರೆಯಲಿಲ್ಲ. ಕವಿತೆ ಏನೋ ಬರೆದ. ಆದರೆ ಆ ಮುಗ್ಧ ಗಿಳಿಯ ನೋವಿಗೆ ನಾನು ಏನು ಮಾಡಲಿ ಎಂದುಕೊಂಡನು. ಸುಭಿ, ನೀನೇನು ಎಲ್ಲೂ ನಿಲ್ಸದೆ ಹೀಗೋದ್ಬಿಟ್ಟೆ? ಎಲ್ ಕಲ್ತೆ? ಸುಭಿ, ನೀನಿಷ್ಟು ಕಡಿಮೆ ಸಮಯದಲ್ಲಿ ಮಾತೃಭಾಷೆನ ಕಲ್ತ್ಬಿಟ್ಯಾ? ಅಮ್ಮ, ನಾನೀಗ ಓದಿದ್ನ ಪೂರ್ತಿ ಕೇಳಿಸ್ಕೊಂಡ್ರಾ? ನನಗ್ ತುಂಬಾ ಖುಷಿ ಆಯ್ತು ಸುಭಿ. ನೀನ್ ಏನ್ ಅನ್ಕೊಂಡಿದ್ಯೋ ನೀನ್ ಆ ಗುರಿನ ತಲುಪ್ತಾ ಇದೀಯ ಸುಭಿ. ಎಲ್ರೂ ಬನ್ನಿ, ಈಗ ಸುಬಿನ ಒಂದ್ ಕಡೆ ಕೂರಿಸ್ಕೊಂಡು ಅವ್ನ್ ಹೇಗೆ ಮಾತೃಭಾಷೆ ಕಲ್ತ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾ, ಸರಿಯಾಗಿ ಹೇಳ್ದೆ. ನಡಿ ಸುಬಿ, ನಾನ್ ನಿನ್ಗೆ ಒಂದೊಂದಾಗಿ ಹೊಸ ವಾಕ್ಯನ ಓದೋಕ್ ಹೇಳ್ತೀನಿ, ನೀನ್ ನನ್ಗೆ ಅದನ್ನ ಓದ್ ಹೇಳ್ಬೇಕು. ಸರಿನಾ? ನಡಿ 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 ನಡೀರಿ. ಅಮ್ಮ, ಸುಬಿ ಹೀಗೆ ಖುಷಿಯಾಗಿರೋದ್ ನೋಡೋದಕ್ಕೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಒಂದೊಂದ್ಸಲ ಇದ್ದಕ್ಕಿದ್ದ ಹಾಗೆ ಗಂಭೀರ ಆಗ್ಬಿಡ್ತಾನೆ. ಅದ್ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಪ್ರೋಮಿ,
ಮನುಷ್ಯರನ್ನ ತಿಳ್ಕೊಳ್ಳೋದು ಅಷ್ಟ ಸುಲಭ ಅಲ್ಲ. ಒಂದ್ಸಲ ನೋಡಿದ ತಕ್ಷಣ ಅರ್ಥ ಆಗೋದಿಲ್ಲ. ಕೆಲವು ಸಲ ನಮ್ ಜನರೇ ನಮ್ಗೆ ಅಪರಿಚಿತರಾಗಿರ್ತಾರೆ. ಪ್ರಭಾ, ಪ್ರಭಾ, ಓಹೋ, ನೀವೆಲ್ಲರೂ ಇಲ್ಲೇ ಇದ್ದೀರಾ? ಇಲ್ಲಿ ಕೇಳಿ, ನಾನು ಈಗಷ್ಟೇ ಅಕ್ಷಯ್ ಅವ್ರನ್ನ ಬಿಟ್ಟು ಬರ್ತಾ ಇದೀನಿ, ಗೊತ್ತಾಯ್ತಾ? ಅದೇನಂದ್ರೆ ಅವರಿಗೆ ಇವತ್ತೇ ಕೋಲ್ಕತ್ತಾಗ ಹೋಗ್ಬೇಕು. ಮತ್ತೆ ಅವ್ರು ಹೇಳಿದಾರೆ ಅಲ್ಲಿಗೆ ಹೋಗ್ತಿದ್ದ ಹಾಗೆ ಮದುವೆ ತಯಾರಿ ಶುರು ಮಾಡ್ತಾರಂತೆ. ಅದಕ್ಕೆ ನಾವು ಕೂಡ ಮದುವೆ ತಯಾರಿನ ಶುರು ಮಾಡಿ. ಸ್ಕೂಲಿಂದ ತಡವಾಗಿ ಬಂದಿದ್ದಾನೆ, ಅವನೇನು ತಿಂದಿರೋದಿಲ್ಲ. ನಾನ್ ಹೋಗಿ ತಿಂಡಿ ತಯಾರಾಯ್ತು ಇಲ್ವಂತ ನೋಡ್ಕೊಂಡ್ ಬರ್ತೀನಿ. ಮಾನೋದಾ, ಹೇಳಿ, ಎದ್ದೇಳಿ. ನಿಮ್ಮ ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ. ಈಗ ಈ ಇಡೀ ಪುಸ್ತಕನ ನಾನೊಬ್ನೇ ಓದ್ ಮುಗ್ಸಕ್ಕಾಗತ್ತೆ ಚಿಕ್ಕಮ್ಮವ? ಇದನ್ನೆಲ್ಲ ಆಮೇಲೆ ಮಾಡ್ಬಹುದು. ಬಟ್ಟೆ ಬದಲಾಯಿಸ್ಕೊಂಡು ಆಮೇಲೆ ಕೈ ಕಾಲ್ ತೊಳ್ಕೊಂಡ್ ಬಾ. ತಗೋ. ಅಲ್ಲ ಸುಭಿ, ಈ ಬಟ್ಟೆ ಹಾಕೊಂಡ್ಮೇಲೆ ನಿಂಗೆ ಓಡಾಡೋಕೆ ಕಷ್ಟ ಆಗ್ತಿಲ್ವಾ? ಇಲ್ಲ ಅಮ್ಮ, ಆರಾಮಾಗಿ ಓಡಾಡ್ಬೋದು. ಸರಿ, ಈಗ ಬಟ್ಟೆ ಬದಲಾಯಿಸ್ಕೋ. ನಾನೇ ಬದಲಾಯಿಸ್ಕೋತೀನಿ. ನೀವೇನ್ ಯೋಚಿಸ್ತಿದ್ದೀರಾ ಚಿಕ್ಕಮ್ಮವ? ಯೋಚನೆ ಮಾಡ್ದೆ ಇನ್ನೇನ್ ಮಾಡ್ಲಿ ಸುಭಿ, ನೀನ್ ಈಗ ತಾನೇ ಸ್ಕೂಲಿಂದ ಬಂದಿದೀಯ, ನಿಂಗ್ ತಿಂಡಿನೂ ಸಿಗುತ್ತೆ. ನನಗ ಆಮ್ಲೆಟ್ ಮತ್ತೆ ಸಿಗುತ್ತಾ? ಅಮ್ಮ, ಚಿಕ್ಕಮ್ಮವಂಗೂ ಆಮ್ಲೆಟ್ ಮಾಡ್ಕೊಡಿ. ಚಿಕ್ಕಮ್ಮವ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನಿಮ್ಗೆ ನಾನಿವತ್ತು ನನ್ ಕೈಯಾರೆ ಆಮ್ಲೆಟ್ ತಿನ್ನಿಸ್ತೀನಿ. ನೀವ್ ಹೀಗೆ ಕುತ್ಕೊಂಡಿರಿ, ನಾನ್ ನಿಮ್ಗೆ ಆಮ್ಲೆಟ್ ತಿನ್ನಿಸ್ತಾನೇ ಇರ್ತೀನಿ, ಸರಿನಾ? ಸುಭಿ, ರೋನು ಹೀಗೆ ಕುತ್ಕೊಂಡಿದ್ರೆ ನೀನೊಂದ್ ಬಾಯಿಗೆ ಆಮ್ಲೆಟ್ ತುಂಬಿಸೋಷ್ಟು ಮನೇಲಿ ಮೊಟ್ಟೆ ಇಲ್ಲ. ಅದ ಹಾಗಲ್ಲ, ಇನ್ಮೇಲೆ ನಾನು ನಿಂಗೆ ಏನೂ ಹೇಳಲ್ಲ ಸುಭಿ. ಅಯ್ಯೋ ಬಟ್ಟೆನಾದ್ರೂ ತಗೊಂಡ್ ಹೋಗು. ಅಯ್ಯೋ, ಬಟ್ಟೆನೂ ಬದಲಾಯಿಸಿ ಹೊಡೋಗ್ಬಿಟ್ನಲ್ಲ. ನೀವ್ ನನ್ನ ಕ್ಷಮಿಸೋದಿಲ್ವಮ್ಮ? ನಿಮ್ ಮನ್ಸಿಗೆ ನೋವು ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿಮಗ್ ಬಹಳ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ನೀವು ಬೇಕಾದ್ರೆ ಒಂದ್ ಏಟ್ ಹೊಡೆದು ಬಿಡಿ, ಆದ್ರೆ ಈ ರೀತಿ ಮಾತಾಡದೆ ಇರಬೇಡಿ ಅಮ್ಮ. ಅದ್ರಲ್ಲಿ ಬೇಜಾರಾಗುವಂತ ವಿಷಯ ಏನಿದೆ? ನಿನ್ನಪ್ಪ ನಿನ್ನ ಅಭಿಪ್ರಾಯ ತಿಳ್ಕೋಬೇಕು ಅಂತ ಹೇಳಿದ್ರು, ಮತ್ ನೀನು ನಿನ್ನ ಅಭಿಪ್ರಾಯ ಹೇಳಿದ್ಯಾ? ಇದರಲ್ಲಿ ಕ್ಷಮೆ ಕೇಳ್ಬೇಕಾದ್ ಯಾವ ವಿಷಯನೂ ಇಲ್ಲ. ಹೀಗೆಲ್ಲ ಹೇಳಿ ನೀವು ನನ್ನ ಸುಮ್ಮನಿರ್ಸಕ್ಕಾಗಲ್ಲಮ್ಮ. ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗ್ ಗೊತ್ತು. ಆದ್ರೆ ನಿಮ್ಮನ್ನ ಹೀಗೆ ನೋಡಕ್ಕೆ ಖಂಡಿತ ನನ್ನಿಂದ ಆಗಲ್ಲಮ್ಮ. ಅಮ್ಮ, ಒಂದ್ಸಲ ಹೇಳಿ ನಾನು ಏನೇ ಮಾಡಿದ್ನೋ ಅದನ್ನ ಯೋಚನೆ ಮಾಡ್ದೇನೆ ಮಾಡ್ಬಿಟ್ಟೆ ಅಂತ ಅಪ್ಪಂಗ್ ಹೋಗಿ ಹೇಳ್ತೀನಿ. ಹೇಳೋ ಅವಶ್ಯಕತೆ ಇಲ್ಲ ಶರತ್. ನೀನ್ ನನ್ನ ಹತ್ರ ಬಂದು ಎಲ್ಲಾ ವಿಷಯನೂ ಹೇಳಿದ್ಯಲ್ಲ, ಅದ್ರಿಂದಾನೇ ನನ್ ಮನ್ಸಿಗೆ ನೆಮ್ಮದಿ ಸಿಕ್ತು. ಆದ್ರೆ ಏನ್ ಗೊತ್ತಾ, ನೀನ್ ನಿನ್ ಮನ್ಸಿನ ಮಾತನ್ನ ನಿನ್ ಅಮ್ಮಂಗೆ ಮೊದ್ಲೇ ಹೇಳ್ಬೋದಿತ್ತಲ್ವಾ ಶರತ್? ನಾನ್ ನಿನ್ನನ್ನ ತುಂಬಾ ನಂಬ್ತೀನಿ ಶರತ್. ಅಮ್ಮ, ನಾನ್ ನಿಮಗ್ ಮಾತು ಕೊಡ್ತೀನಿ, ಇನ್ ಯಾವತ್ತೂ ನಿಮ್ ಮನ್ಸಿಗೆ ನೋವು ಮಾಡಲ್ಲ. ಅಲೋಕ್ ನಿರಂಜನ್. ಸ್ವಾಮಿಗಳೇ, ಮನೇಲಿ ಯಾರು ಇಲ್ವೋ ಪುಟ್ಟ? ಮನೋದ ಕಾಕಿ, ಮನೋದ ಕಾಕಿ, ಸ್ವಾಮಿಗಳು ಬಂದಿದ್ದಾರೆ. ಏನಾದ್ರೂ ತಗೊಂಡ್ ಬನ್ನಿ, ಏನಾದ್ರೂ ತಿನ್ನೋಕ್ ತಗೊಂಡ್ ಬನ್ನಿ ಬೇಗ. ಸ್ವಾಮಿಗಳೇ, ನೀವು ಬನ್ನಿ ಬನ್ನಿ, ನಾನೇ ಹೋಗಿ ಏನಾದ್ರೂ ತರ್ತೀನಿ. ನಿನ್ನ ಹೆಸರೇನು ಕಂದ? ನಾನು ಸುಭಾಷ್. ನನ್ನ ಹೆಸರು ಮುರಾರಿ. ನನ್ನ ಅನಂತಣ್ಣ ಕಳ್ಸಿರೋದು.
ಅನಂತಣ್ಣ ನಿನ್ ಬಗ್ಗೆ ಎಲ್ಲ ಹೇಳಿದಾರೆ ನನ್ಗೆ. ಅನಂತಣ್ಣ ಅವ್ರ ಮನೆಗ್ ಬರಲ್ವಾ? ಹೇಗಿದ್ದಾರೆ ಅನಂತಣ್ಣ? ಅವ್ರು ಚೆನ್ನಾಗಿದ್ದಾರೆ. ಅವ್ರು ಖಂಡಿತ ಬರ್ತಾರೆ ಸುಭಾಷ್. ನೀನ್ ಸ್ವಲ್ಪ ಅನು ಅಕ್ಕನ ಬರೋಕ್ ಹೇಳ್ತೀಯಾ? ಅನು ಚಿಕ್ಕಮ್ಮ ಇಲ್ಲೇ ಇರಿ, ನಾನ್ ಕರ್ಕೊಂಡ್ ಬರ್ತೀನಿ. ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ. ಹಾ ಸುಬಿ, ಬಾಯಿಲೆ. ಏನ್ ಹೇಳು? ಒಂದ್ ವಿಷಯ ಹೇಳ್ಬೇಕು. ಏನು? ಮಾನೋದ, ನೀನ್ ಇಲ್ಲಿದ್ಯಾ? ನೀನ್ ಹೋಗಿ ಒಳಗಿಂದ ಸ್ವಾಮಿಗಳಿಗೆ ಅಕ್ಕಿ ತಗೊಂಡ್ ಬಂದ್ಕೊಡು. ಸ್ವಾಮಿ, ನೀವು ತುಂಬಾ ಒಳ್ಳೆ ದಿನ ನಮ್ಮನೆಗ್ ಬಂದಿದ್ದೀರಾ. ಪ್ರೋಮಿ, ಸ್ವಾಮಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಅಯ್ಯೋ ಬೇಡ 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 ಬೇಡ. ಯಾಕ್ ಸ್ವಾಮಿಗಳೇ, ಯಾಕ್ ಬೇಡ ಅಂತಿದ್ದೀರಾ? ಇವರೆಲ್ಲ ನನ್ನ ಹಿರಿಯರು, ಇವ್ರ ಕಾಲಿಗೆ ಬೀಳೋದಾ? ಸ್ವಾಮಿಗಳ ವೇಷದಲ್ಲಿ ಬಂದು ನಾನ್ ಸಿಕ್ಕಾಕೊಂಡೆ. ನೀವ್ ಯಾಕೆ ಆಶೀರ್ವಾದ ಮಾಡಕ್ ಒಪ್ಕೊಳ್ತಿಲ್ಲ ಸ್ವಾಮಿಗಳೇ? ಪ್ರೋಮಿ, ನೀನ್ ಅವ್ರ ಹತ್ರ ಹೀಗೆಲ್ಲ ಮಾತಾಡ್ಬಾರ್ದು. ನೀವು ತಪ್ಪು ತಿಳ್ಕೋಬೇಡಿ ಸ್ವಾಮಿ. ಚಿಕ್ಕವಳು ಗೊತ್ತಾಗಲ್ಲ. ನೀವ್ ಬನ್ನಿ ಕೂತ್ಕೊಳ್ಳಿ. ನೀವು ನಮ್ಗ ಆಶೀರ್ವಾದ ಮಾಡಿದ್ರೆ ನಮ್ಮೆಲ್ರಿಗೂ ಒಳ್ಳೇದಾಗತ್ತೆ. ಸ್ತ್ರೀಯರೆಲ್ಲ ತಾಯಿ ಸಮಾನ. ತಾಯಿ ಎಲ್ಲಾದ್ರೂ ಮಕ್ಕಳ ಕಾಲ್ ಮುಟ್ತಾರ? ನೀವು ಕೊಡುವಂತ ದಾನನೇ ಸಾಕು, ಬೇರೇನ್ ಬೇಡ. ಅಕ್ಕ, ಸ್ವಾಮಿಗಳು ಬಂದ್ರಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಅಕ್ಕಿನ. ಹಾ ಹಾ, ಕೊಡು ಅವ್ರಿಗೆ. ತಗೊಳ್ಳಿ. ಅಲ್ಲಿ ಎಲ್ರೂ ಕ್ಷೇಮ ತಾನೆ? ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅನು ಚಿಕ್ಕಮ್ಮಂಗೆ ಇವ್ರೇನ ಕೊಟ್ರಲ್ಲ, ಏನಿರ್ಬೋದು? ಅರೆ, ಇದು ಅನಂತ್ ಅವ್ರು ಬರ್ದಿರೋ ಹಾಗಿದೆ. ಅನುಪಮ, ನಾವು ಹೊಸ ಕಿಚ್ಚಿನಿಂದ ಕಟಕ್ನಲ್ಲಿ ನಮ್ಮ ದಳದ ಸಂಘಟನೆ ಮಾಡಬೇಕಾಗಿದೆ. ಇಷ್ಟು ದಿನದವರೆಗೂ ನಾವು ಬಚ್ಚಿಟ್ಕೋಬೇಕು ಅನ್ನೋ ಆದೇಶ ಇತ್ತು. ಸಮಿತಿಯ ಹಳೆಯ ಸದಸ್ಯರೆಲ್ಲ ಮತ್ತೆ ಒಂದ್ಸಲ ಭೇಟಿಯಾಗೋಣ. ತಯಾರಾಗಿರು. ನಮ್ಮ ನೇತೃತ್ವನ ಶ್ರೀ ಜಿತೇಂದ್ರನಾಥ್ ಮುಖ್ಯೋಪಾಧ್ಯಾಯ ಮಾಡ್ತಿದ್ದಾರೆ. ಕ್ರಾಂತಿಕಾರಿಗಳಿಗೆ ಅವರು ಬಾಗಾ ಜತೀನ್ ಅನ್ನೋ ಹೆಸರಲ್ಲಿ ಪರಿಚಿತರು. ಬಾಗಾ ಜತೀನ್ ಸಮಯಕ್ಕೆ ಸರಿಯಾಗಿ ಕಟಕ್ಗೆ ತಲುಪ್ತಾರೆ. ಈ ಪತ್ರ ಸಿಕ್ಕಿದ ಕೂಡ್ಲೆ ನೀನು ನಾಳೆ ಬೆಳಗ್ಗೆ ಮಠದ ಹತ್ರ ಇರೋ ಆಲದ ಮರದ ಕೆಳಗ್ ಕಾಯ್ತಾ ಇರು. ಈ ಪತ್ರ ಓದಿದ್ಮೇಲೆ ಹರ್ದ ಹಾಕು. ಬಾಗಾ ಜತೀನ್. ಅಮ್ಮವ್ರೆ, ಇದೇ ತಾನೇ ನೀವ್ ಹೇಳಿದ್ದು? ಹಾ, ಇಂಥದ್ ಇನ್ನೊಂದಿದೆ. ಎರಡನ್ನೂ ಕೆಳಗೆ ಇಳಿಸಿಟ್ಬಿಡು. 2 ಸೊಸೆಯಂದ್ರ ಮನೆಗೂ ಇದನ್ನೇ ಕಳ್ಸ್ಬೇಕು. ಇನ್ನು ಯಾವ್ಯಾವ ದೊಡ್ಡ ದೊಡ್ಡ ಪಾತ್ರೆ ಇದೆಯೋ ಅದನ್ನು ಕೆಳಗೆ ಇಳಿಸ್ಬಿಡು. ಹುಷಾರಾಗಿ ಕೆಳಗೆ ಇಳಿಸು. ಆ ಪಾತ್ರನೆಲ್ಲ ಸರಿ ಮಾಡೋಕೆ ಕಲಾಯಿ ಹಾಕೋರ್ ಹತ್ರ ಕಳಿಸು. ಹಾಗಾದ್ರೆ ಸೌಟ್ಗಳನ್ನು ತೊಳ್ದಿಡೋದಕ್ಕೆ ಹೇಳ್ಬೇಕು. ರಾಘು ಮತ್ತೆ ಕಂಸಾರಿಗೂ ಬರಕ್ ಹೇಳ. ಸರಿ, ಏನ್ ಮಾಡೋದಿದ್ರು ಬೇಗ ಮಾಡು. ಸರಿ, ಈಗ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಮನೇಲಿ ಬೇರೆ 2 ಮದ್ವೆ ನಡೀತಿದೆ. ಎಲ್ಲದನ್ನು ಹೇಗ್ ಸಂಭಾಳಿಸೋದು ಒಂದು ಅರ್ಥ ಅಲ್ಲ. ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ಪ್ರಭಾ? ಜೊತೆಗ್ ನಾವೆಲ್ಲ ಇದೀವಲ್ಲ. ಇನ್ನೇನ್ ಮದ್ವೆಗೆ ಅತ್ತೆ ಕೂಡ ಬರ್ತಾರೆ. ನೀವು ಅತ್ತೆ ಇದೀರಾ ಅಂತ ನಾನ್ ಚಿಂತೆ ಮಾಡ್ತಿಲ್ಲ. ಆಗ ಬೋಸ್ ಪರಿವಾರದ ಇಷ್ಟ ದೊಡ್ಡ ಮನೆ ಮದ್ವೆನ ಅತ್ತೆ ಅವರೊಬ್ರೇ ನಿಭಾಯಿಸ್ತಿದ್ರು. ಅಮ್ಮ,
ಅಮ್ಮ ಇಲ್ಲಿದ್ದೀರಾ? ಅಮ್ಮ, ಅದು ಅಪ್ಪ ಕೇಳ್ತಿದ್ದಾರೆ, ಸೀರೆ ಮಾರೋನ್ನ ನಾಳೆ ಬರೋದಕ್ಕೆ ಹೇಳೋದಾ? ಸರಿ, ಹಾಗೇನೆ ಹೇಳ್ಬಿಡು. ಹೇಗಿದ್ರು ಬರ್ಲೇಬೇಕಲ್ಲ. ನಿಮ್ಮಪ್ಪ ಆಡ್ತಿರೋದನ್ನ ನೋಡ್ತಾ ಇದ್ರೆ ಅವರು ತಮಗೆ 2ನೇ ಮದ್ವೆ ಆಗ್ತಿದ್ದೀನಿ ಅನ್ನೋ ಸಂತೋಷದಲ್ಲಿದ್ದಾರೆ. ಏನಮ್ಮ ನೀವು ಏನೇನೋ ಹೇಳ್ತಿದ್ದೀರಲ್ಲ. ಏ, ನೀನ್ ಹೋಗಿ ರಾಮಣ್ಣನಿಗೆ ಬರೋದಕ್ಕೆ ಹೇಳು. ಸರಿ ಅಮ್ಮ, ಹಾಗಾದ್ರೆ ನಾನು ಅಪ್ಪಂಗೆ ಹೇಳಿ ಬರ್ತೀನಿ. ಅರೆ ಅನುಚಿಕಮ್ಮ, ಇದೇನಿದು? ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಅಡ್ಗೆ ಮನೇಲಿ ಏನ್ ಮಾಡಕ್ ಬಂದಿದ್ದೀರಾ? ಅಮ್ಮ ಏನ್ ಮಾಡ್ತಿದ್ದಾರೆ? ಅನು, ನೀನ್ ಯಾಕೆ ಇದಕ್ಕಿದ್ದಾಗೆ ಅಡ್ಗೆ ಮನೆಗ್ ಬರೋದಕ್ ಹೋದೆ? ಏನಾದ್ರೂ ಬೇಕಾಗಿತ್ತಾ? ಹಾಳಾಗೋಯ್ತು. ಏನ್ ಮಾಡ್ಬಿಟ್ಟೆ? ಎಷ್ಟು ದಿನದ ನಂತರ ಅವ್ರ ಪತ್ರ ಬಂದ್ ಕೂಡ್ಲೆ ನಾನು ಏನು ಯೋಚಿಸ್ದೆ, ಒಳಗ್ ಬಂದ್ಬಿಟ್ನಲ್ಲ. ಅನು, ನಿನಗೇನಾದ್ರೂ ಬೇಕಿತ್ತಾ? ಅನುಚಿಕಮ್ಮ ಮಾತಾಡಿ, ನಿಮಗೇನ್ ಬೇಕು? ನೀವ್ ಹೀಗ್ ಸುಮ್ನೆ ಇದ್ರೆ ನಮಗ್ ಹೇಗ್ ಗೊತ್ತಾಗತ್ತೆ ಹೇಳಿ? ನೀವಿಲ್ಲಿಗ್ ಬಂದಿದ್ದೀರಾ ಅಂತಂದ್ರೆ ನಿಮ್ಗೇನೋ ಬೇಕಾಗಿರತ್ತೆ. ಅನುಚಿಕಮ್ಮ, ಅಡ್ಗೆ ಭಟ್ರಿಗೆ ಹೇಳಿದ್ರಾ ಆಮ್ಲೆಟ್ ತಯಾರು ಮಾಡ್ಕೊಡಿ ಅಂತ? ಚಿಕ್ಕಮ್ಮವ್ವ ಆಮ್ಲೆಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಓ, ಅದಕ್ಕೆನಾ? ನೋಡಿದ್ರ ಅಕ್ಕ, ರೋನು ಇನ್ನೂ ಆಮ್ಲೆಟ್ ಬಂದಿಲ್ಲ ಅಂತ ಕೋಣೆಲ್ ಕೂತ್ಕೊಂಡು ಅನುಗೌನು ಹಿಂಸೆ ಮಾಡಿರ್ತಾನೆ. ಅದಕ್ಕೆ ಅವಳಿಲ್ಲಿಗ್ ಬಂದಿದ್ದಾಳೆ. ಸುಬಿ ರೋನುಗ್ ಹೇಳಿದ್ದ, ನಾನೇ ನನ್ ಕೈಯಾರೆ ಆಮ್ಲೆಟ್ ತಿನ್ನಿಸ್ತೀನಿ ಅಂತ. ನೀನ್ ಹೋಗ್ ಸುಬಿ, ನನ್ ಮಾಡ್ ಕಳಿಸ್ತೀನಿ. ನೀನು ಹೋಗು. ನೋಡಿದ್ಯಾ ಪ್ರೋಮಿ ನಿಮ್ ಚಿಕ್ಕ ಮಾವನ್ ವೈಭೋಗನ? ಸರಿ ಅಮ್ಮ, ನಾನು ಅಪ್ಪಂಗೆ ಹೋಗಿ ಹೇಳ್ಬರ್ತೀನಿ. ಮಾನದ, ನೀನೀಗ ಎಲ್ಲಾ ತಟ್ಟೆಗಳನ್ನು ತೆಗ್ದಿಡು, ಗೊತ್ತಾಯ್ತಾ? ಪ್ರಭಾ, ನಾನು ಇವಳಿಗೆ ಎಲ್ಲಾ ತಟ್ಟೆಗಳನ್ನು ತೆಗ್ದಿಡೋಕೆ ಹೇಳಿದ್ದೀನಿ. ಹಾ, ನಡೀರಿ, ಅಲ್ಲೇನ್ ನಡೀತಿದೆ ಅಂತ ನೋಡ್ಬೇಕು. ಸುಬಿ, ನಿನಗೆ ಹೇಗ್ ಗೊತ್ತಾಯ್ತು ನಾನು ತಪ್ಪಾಗಲ್ಲಕ್ಕೆ ಹೋಗಿರೋದು? ನನ್ನನ್ನು ಹೇಗ್ ಕಾಪಾಡ್ದೆ? ನಾನ್ ನೋಡ್ದೆ, ಭಿಕ್ಷೆ ಹಾಕುವಾಗ ಆ ಅಣ್ಣ ನಿಮ್ ಸೆರ್ಗೊಳ್ಗಡೆ ಒಂದು ಕಾಗ್ದ ಹಾಕಿದ್ದನ್ನ ನಾನ್ ನೋಡ್ದೆ. ಆ ಅಣ್ಣನ್ನ ಅನಂತಣ್ಣನೇ ಕಳ್ಸಿದ್ದು. ಅದಕ್ಕೆ ನಂಗ ಅನಿಸ್ತು ಆ ಪತ್ರನ ಯಾರಾದ್ರೂ ನೋಡಿದ್ರೆ ನಿಮ್ನ ಬೈತಾರೆ ಅಂತ. ನಿಮ್ಗೇನೋ ಮುಖ್ಯವಾದ ಕೆಲ್ಸ ಇದೆ ಅಂತ ಆ ಪತ್ರ ನೋಡ್ ನಂಗೆ ಗೊತ್ತಾಯ್ತು. ಎಲ್ರೂ ಸುಮ್ನೆನೇ ಇದ್ರು, ಯಾರು ಏನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನಾನ್ ಚಿಕ್ಕಮಾವನ್ ವಿಷಯ ಎತ್ತಿದೆ. ಇವತ್ ನೀನ್ ನನ್ನ ಕಾಪಾಡ್ದೆ ಸುಬಿ. ನೀನಿವತ್ ಬರ್ದಿದ್ರೆ ನಿಜವಾಗ್ಲೂ ಎಲ್ಲ ಹಾಳಾಗ್ ಹೋಗ್ತಿತ್ತು. ಅಡ್ಗೆ ಮನೆಗ್ ನಾನು ಹೋಗ್ಬಾರ್ದಾಗಿತ್ತು. ನಾನು ಅಲ್ಗ್ ಹೋಗ್ಬಾರ್ದು ಅನ್ನೋ ವಿಷಯ ನಾನ್ ಮರ್ತ್ಬಿಟ್ಟಿದ್ದೆ ಸುಬಿ. ನೀವು ಪತ್ರ ತಗೊಂಡ್ ಅಡ್ಗೆ ಮನೆಗೆ ಯಾಕೆ ಹೋಗಿದ್ರಿ? ಆ ಪತ್ರನ ನಾನ್ ಸುಡ್ಬೇಕಿತ್ತು. ಆದ್ರೆ ಪ್ರೋಮಿಕ್ ನನ್ ಮೇಲೆ ಅನುಮಾನ ಇದೆ. ಇವತ್ ನೀನ್ ಬರ್ದೇ ಇರ್ತಿದ್ರೆ ನಾನ್ ಖಂಡಿತ ಸಿಕ್ಕಾಕೋತಿದ್ದೆ. ಕಣ್ಣು ತೆರಿದೇನೆ ಅವನಿಗೆಲ್ಲವೂ ಕಾಣಿಸ್ತಾ ಇತ್ತು. ಸುಚರಿತಾ ಅವನಿಗೆ ನಮಸ್ಕಾರ ಮಾಡಿ ಮುಂದಿರೋ ಕುರ್ಚಿ ಮೇಲೆ ಕೂತ್ಕೊಂಡ್ಲು. ಶರತ್, ಭಾಗಜತಿನ್ ಅನ್ನೋ ಹೆಸರು ನಿಂಗೇನಾದ್ರೂ ಗೊತ್ತಾ? ಭಾಗಜತಿನ್? ಯಾಕೆ ಪ್ರೋಮಿಯಕ್ಕ? ಗೊತ್ತಿದ್ಯೋ ಇಲ್ವೋ ಅಂತ ಹೇಳು. ಭಾಗಜತಿನ್ ಅನ್ನೋ ಹೆಸರು ನಾನು ಯಾವತ್ತೂ ಕೇಳಿಲ್ಲ. ಆದ್ರೆ ನೀವಿದ್ದಕ್ಕಿದ್ದ ಹಾಗೆ. ಇದನ್ ನೋಡು, ಯಾವ್ದೋ ಕಾಗ್ದಾನ ಹರಿದು ಚೂರ್ ಚೂರ್ ಮಾಡಿ ಅನುಚಿಕಮ್ಮ ಅಡ್ಗೆ ಮನೆ ಒಲೆಗೆ ಹಾಕಿದ್ರು. ಈ ಕಾಗ್ದ ಚೂರು ನನಗೆ ಒಲೆ ಹತ್ರ ಸಿಕ್ತು. ನಿಜ ಏನು ಅಂತ ಹೇಳು ಶರತ್. ಅನುಚಿಕಮ್ಮ ಇಲ್ಲೇ ಇದ್ಕೊಂಡು ಏನೋ ಮಾಡ್ತಿದ್ದಾರೆ, ಆದ್ರೆ ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ.
ನೋಡು ಶರತ್, ನನಗ್ ಗೊತ್ತು ನಿನ್ಗಿದೆಲ್ಲ ಗೊತ್ತಿದೆ ಅಂತ. ಹೇಳು ಶರತ್. ನೀವೇ ಯೋಚಿಸಿ ಪ್ರೋಮಿ ಅಕ್ಕ, ನನಗಿದೆಲ್ಲ ಹೇಗ್ ಗೊತ್ತಿರುತ್ತೆ? ನೀವು ಸಂಶಯ ಪಡೋ ಈ ಅಭ್ಯಾಸನ ಬಿಡೋದಿಲ್ವಾ? ಹೇಗ್ ಬಿಡಕ್ಕಾಗತ್ತೆ? ಮನೇಲಿ ಇಷ್ಟು ದೊಡ್ಡ ಶುಭ ಕಾರ್ಯ ನಡೀತಿದೆ, ಏನ್ ಆಗ್ಬಾರ್ದು ಆಗುತ್ತೋ ಅಂತ ನನ್ ಹೆದರಿಕೆ ಆಗ್ತಿದೆ. ಈ ಕಾಗದ ಚೂರು ನೋಡ್ತಾ ಇದ್ರೆ ಯಾವ್ದೋ ಪತ್ರದ ಚೂರು ಅಂತಾನೆ ಅನ್ನಿಸ್ತಾ ಇದೆ. ಅನು ಚಿಕ್ಕಮ್ಮ ಒಬ್ಳು ವಿಧವೆ ಹೆಂಗ್ಸು, ಅವರು ತುಂಬಾ ಜಾಗ್ರತೆಯಿಂದ ಇರ್ಬೇಕಾಗತ್ತೆ. ಪ್ರೋಮಿ ಅಕ್ಕ, ಯಾಕ್ ನೀವು ಹೀಗ್ ಮಾತಾಡ್ತಾ ಇದ್ದೀರಾ? ನೀವು ಮತ್ತೆ ದೊಡ್ಡಕ್ಕ ಇಬ್ರು ಕೂಡ ಬ್ರಿಟಿಷ್ ಸ್ಕೂಲಲ್ಲೇ ಓದಿದ್ದು. ಹೀಗಿರುವಾಗ ನೀವ್ ಈ ತರ ಮಾತಾಡಕ್ ಹೇಗಾಗತ್ತೆ? ಓದಿದ್ದೀನಿ ಅಂತಾನೆ ಮನ್ಸಲ್ಲಿ ಸಂಶಯ ಹುಡ್ತಾ ಇರೋದು ಶರತ್. ನೋಡು ಶರತ್, ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ಏನಾದ್ರೂ ಒಂಚೂರ್ ಸಮಸ್ಯೆ ಆದ್ರೂ ಅಪ್ಪ ಅದನ್ನ ಖಂಡಿತವಾಗ್ಲೂ ಸಹಿಸೋದಿಲ್ಲ. ಅದಕ್ಕೆ ಇವಾಗ ಯಾವ ಸಮಸ್ಯೆನೂ ಬರೋ ಹಾಗಿಲ್ಲ. ಇದನ್ನ ನೀನು ಅನು ಚಿಕ್ಕಮ್ಮಗೆ ಸರಿಯಾಗಿ ಅರ್ಥ ಮಾಡಿಸಿದ್ರೆ ಒಳ್ಳೇದು. ಶರತ್, ಪ್ರೋಮಿ ಏನ್ ಕೇಳಿದ್ಲು? ಅನು ಚಿಕ್ಕಮ್ಮ, ಇಲ್ಲೇನಾಗ್ತಿದೆ? ನೀವೇನ್ ಮಾಡಿದ್ರಿ? ಶರತ್, ತುಂಬಾ ದಿನದ ನಂತರ ಅನಂತ್ ಅವ್ರ ಪತ್ರ ಬಂದಿತ್ತು. ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಅದನ್ನ ಸುಬಿಗೂ ಹೇಳ್ದೆ. ಸುಭಿ ಮತ್ತೆ ನೀನು? ಅನು ಚಿಕ್ಕಮ್ಮ, ನೀವು ಸುಭಿಗ್ ಯಾಕೆ ಇದನ್ನೆಲ್ಲ? ಇಲ್ಲ ಶರತ್, ಇವತ್ತು ಅವನೇನಾದ್ರೂ ಕಾಪಾಡದೇ ಇದ್ದಿದ್ರೆ ನಾನ್ ಖಂಡಿತ ಸಿಕ್ಕಾಕೋತಿದ್ದೆ. ತಪ್ಪೆಲ್ಲ ನಂದೆ. ನಾನು ಇನ್ನೂ ಎಚ್ಚರಿಕೆ ವಹಿಸ್ಬೇಕು. ಹೌದು ಅನು ಚಿಕ್ಕಮ್ಮ, ನೀವಂತೂ ಈಗ ಎಚ್ಚರಿಕೆ ವಹಿಸಲೇಬೇಕು. ಅರವಿಂದ್ ಘೋಷ್ ಅವರ ಜೊತೆ ಯಾರ್ಯಾರು ಕ್ರಾಂತಿಕಾರಿಗಳು ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡಿದಾರೋ ಅವರೆಲ್ರಿಗೂ ಶಿಕ್ಷೆ ಆಗತ್ತೆ. ಈ ಘಟನೆಯನ್ನ ಪೊಲೀಸ್ ಮತ್ತೆ ಬ್ರಿಟಿಷ್ ಸರ್ಕಾರ ತುಂಬಾ ಎಚ್ಚರಿಕೆಯಿಂದ ನೋಡ್ತಿದೆ. ಈಗ ಬಾರೀಂದ್ರನಾಥ್ ಘೋಷ್ ಅವರಿಗೆ ಗಲ್ಲಿಗೇರಿಸೋ ಆದೇಶ ಕೊಟ್ಟಾಗಿದೆ. ಮತ್ತೆ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ದಾರೆ. ಮತ್ತೆ ಗಲ್ಗ ಕುಜಿರಾಮಣ್ಣನ್ ಹಾಗೇನಾ?